Myself is Pooja Bagle from 3rd Sem BSc. Today I will discussing about the derivation for a multiple extraction. The meaning of the extraction, ಈ ಎಕ್ಸ್ಟ್ರಾಕ್ಷನ್ ಅಲ್ಲಿ ಸಿಂಗಲ್ ಎಕ್ಸ್ಟ್ರಾಕ್ಷನ್ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಅನ್ನೋದು ಬರುತ್ತೆ. ಸಿಂಗಲ್ ಎಕ್ಸ್ಟ್ರಾಕ್ಷನ್ ಮೀನಿಂಗ್ ಈಸ್ ದ ಪ್ರಾಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ವೆನ್ ಕ್ಯಾರಿಡ್ ವಿತ್ ಅ ಟೋಟಲ್ ಅಮೌಂಟ್ ಆಫ್ ಅ ಗಿವನ್ ಸಾಲ್ವೆಂಟ್ ಈಸ್ ಅ ಸಿಂಗಲ್ ಎಕ್ಸ್ಟ್ರಾಕ್ಷನ್. ಇದು ರೆಫರ್ಡ್ ಹ್ಯಾಸ್ ಅ ಸಿಂಗಲ್ ಎಕ್ಸ್ಟ್ರಾಕ್ಷನ್ ಅಂತ ಕರೀತಾರೆ. ಇದು ಅಮೌಂಟ್ ಆಫ್ ದ ಟೋಟಲ್ ಅಮೌಂಟ್ ಆಫ್ ಅ ಸಾಲ್ವೆಂಟ್ ಇದಕ್ಕೇನಂತಾರೆ ಸಿಂಗಲ್ ಎಕ್ಸ್ಟ್ರಾಕ್ಷನ್ ಅಂತ ಕರೀತಾರೆ. ಮತ್ತು ಇದ್ರೊಳಗೆ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಅನ್ನೋದು ಬರುತ್ತೆ. ಇದೇನು ಮಾಡುತ್ತಪ್ಪ ಅಂದ್ರೆ ಟು ರಿಕವರ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ದಿ ಸಬ್ಸ್ಟೆನ್ಸಸ್ ಫ್ರಮ್ ದಿ ಅಕ್ವಿಯಸ್ ಸೊಲ್ಯೂಷನ್ ದ ಎಕ್ಸ್ಟ್ರಾಕ್ಷನ್ ಇಸ್ ದ ಮೇಡ್ ಇನ್ ಅ 2 or more successive portion is small portion of the solvent provided. This is called a multiple extraction or a multi-step extraction ಅಂತ ಕರೀತಾರೆ. ದ ಟೋಟಲ್ ಮ್ಯಾಕ್ಸಿಮಮ್ ಅಮೌಂಟ್ ಸಬ್ಸ್ಟೆನ್ಸ್ ಇದೇನು ಮಾಡುತ್ತೆ ಅಕ್ವಿಯಸ್ ಸೊಲ್ಯೂಷನ್ ಇರುತ್ತೆ. ಇದು 2 or more ಸಕ್ಸೆಸಿವ್ ಪೋರ್ಷನ್ ಇಂದ ಕೂಡಿರುತ್ತೆ. ಇದಕ್ಕೇನಂತಾರೆ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಅಂತ ಕರೀತಾರೆ ಅಥವಾ ಮಲ್ಟಿ ಸ್ಟೆಪ್ ಎಕ್ಸ್ಟ್ರಾಕ್ಷನ್ ಅಂತಲೂ ಕರೀತಾರೆ. ಇನ್ ಸಚ್ ಹ್ಯಾಸ್ ದ ಪ್ರಾಸೆಸ್ ಇಸ್ ದಿ ಅಕ್ವಿಯಸ್ ಸೊಲ್ಯೂಷನ್ ದ ಫಸ್ಟ್ ಎಕ್ಸ್ಟ್ರಾಕ್ಟ್ ವಿತ್ ಅ ಪೋರ್ಷನ್ ಆಫ್ ದಿ ಸಾಲ್ವೆಂಟ್ ಈಸ್ ದಿ ಸಪ್ರೇಟೆಡ್ ಇನ್ ಅ ಫನಲ್. ಇದೇನು ಮಾಡ್ತಾರೆ ಸಿಂಗಲ್ ಎಕ್ಸ್ಟ್ರಾಕ್ಷನ್ನಿಂದ ಆಮೇಲೆ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಆಗಬೇಕಾದ್ರೆ ಮೂವ್ ಟುವರ್ಡ್ಸ್ ಇಂದ ಒನ್ ಫನಲ್ ಟು ಅನದರ್ ಫನಲಿಗೆ ಮೂವ್ ಆಗುತ್ತೆ. ಇದು ಅಕ್ವಿಯಸ್ ಸೊಲ್ಯೂಷನಲ್ಲಿ ಇರುತ್ತೆ. ಇಟ್ ಈಸ್ ದಿ ರಿಮೂವ್ಡ್ ಈಸ್ ದಿ ಟ್ರಾನ್ಸ್ಫರ್ಡ್ ಅನದರ್ ಫನಲ್. ಇದು ಒನ್ ಫನಲಿಂದ ಅನದರ್ ಫನಲ್ಗೆ ಸಬ್ಸ್ಟಿಟ್ಯೂಯೆಂಟನ್ನು ಟ್ರಾನ್ಸ್ಫರ್ ಮಾಡಬೇಕು. ದಿಸ್ ಈಸ್ ದ ಶೇಕನ್ ವಿತ್ ದಿ ಸೆಕೆಂಡ್ ಪೋರ್ಷನ್. ಇದಕ್ಕೇನಂತಾರೆ ಸೆಕೆಂಡ್ ಪೋರ್ಷನ್ ಅಥವಾ ಮಲ್ಟಿ ಸ್ಟೆಪ್ ಎಕ್ಸ್ಟ್ರಾಕ್ಷನ್ ಅಂತಲೂ ಕರೀತಾರೆ. This aqueous layer from the second extraction treated with the third portion. ಇದು ಸಿಂಗಲ್ ಎಕ್ಸ್ಟ್ರಾಕ್ಷನಿಂದ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಆಮೇಲೆ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಆಗಿಂದ ಥರ್ಡ್ ಪೋರ್ಷನ್ ಆಫ್ ದಿ ಸಾಲ್ವೆಂಟ್ ಮೂವ್ ಟುವರ್ಡ್ಸ್ ದಿ ಅನದರ್ ಫನಲಿಗೆ ಆಗುತ್ತೆ. ಇದೇನು ಮಾಡ್ತಪ್ಪ ಅಂದ್ರೆ ಈಗ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ನೋಡೋದು. ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನಲ್ಲಿ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಅನ್ನೋದು ಬರುತ್ತೆ. ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಮೀನಿಂಗ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಲಾ. ಇದು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅನ್ನೋದು ಡಿಸ್ಟ್ರಿಬ್ಯೂಷನ್ ಲಾಗೆ ವೆರಿ ಇಂಪಾರ್ಟೆಂಟ್ ಮಸ್ಟ್ ಆಫ್ ದಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ರಾಸೆಸ್ ಆಫ್ ದ ಎಕ್ಸ್ಟ್ರಾಕ್ಷನ್ ಇನ್ ದಿ ಲ್ಯಾಬ್ರೋಟ್ರಿ ಇದೇನು ಮಾಡುತ್ತೆ ಈ ಎಕ್ಸ್ಟ್ರಾಕ್ಷನ್ ಒಂದು ಲ್ಯಾಬ್ರೋಟ್ರಿಯಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಆಗಿರುತ್ತೆ. ದ ಸಮ್ ಪ್ರಿನ್ಸಿಪಲ್ ಅಪ್ಲೈಸ್ ದಿ ಇದೇನು ಮಾಡ್ತಾ ಅಪ್ಲಿಕೇಶನ್ ಇದಕ್ಕೆ ಯಾವ ಪ್ರಾಸೆಸ್ ಭಾಳ ಇಂಪಾರ್ಟೆಂಟ್ ಅಂದರೆ ಪ್ರ್ಯಾಕ್ಸ್ ಪ್ರಾಸೆಸ್ ಅಂತ ಇಂಪಾರ್ಟೆಂಟ್ ಇರುತ್ತೆ. ಇದ್ರ ಹೀಟ್ ಎಷ್ಟು ಕಂಟೆಂಟ್ ಎಷ್ಟಿರುತ್ತಪ್ಪ ಅಂದರೆ 800 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು 800 ಡಿಗ್ರಿ ಸೆಲ್ಸಿಯಸನ್ನು ಹೀಟ್ ಮಾಡಿದಾಗ ಮಾಲ್ಟನ್ ಜಿಂಕ್ ಈಸ್ ದೆನ್ ಆ್ಯಡೆಡ್ ಮಾಲ್ಟನ್ ಲೆಡ್ ಆ್ಯಂಡ್ ಅ ಮಾಲ್ಟನ್ ಜಿಂಕ್ ಬಿಹೇವ್ ಇನ್ ದಿ ಸಿಲ್ವರ್ ಬಿಹೇವ್ಸ್ನ ತೋರುತ್ತೆ. ಏನು 800 ಡಿಗ್ರಿ ಸೆಲ್ಸಿಯಸನ್ನು ಹೀಟ್ ಮಾಡಿದಾಗ ಮಾಲ್ಟನ್ ಜಿಂಕ್ ಏನು ಮಾಡುತ್ತೆ ನಮಗೆ ಮಾಲ್ಟನ್ ಲೆಡ್ ಆ್ಯಂಡ್ ಅ ಮಾಲ್ಟನ್ ಜಿಂಕ್ ಬಿಹೇವನ್ನು ನಮಗೆ ತೋರಿಸುತ್ತದೆ. ಇದರ ಹೀಟ್ ಕಂಟೆಂಟ್ ಎಷ್ಟಿರುತ್ತಪ್ಪ ಅಂದ್ರೆ 300 at 800 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರುತ್ತೆ. ಸಿಲ್ವರ್ ದೇರ್ ಫಾರ್ ಪ್ರಾಸೆಸ್ ರೆಡ್ಲಿ ಫ್ರಮ್ ದಿ however lead layer into the lighter zinc layer which is the separated. ನಾವಷ್ಟು 800 ಡಿಗ್ರಿ ಸೆಲ್ಸಿಯಸ್ ತನಕ ಹೀಟ್ ಮಾಡಿದಾಗ ಸಿಲ್ವರ್ ಕಂಟೆಂಟ್ ಕಾಣುತ್ತೆ. ಇಟ್ ಈಸ್ ದಿ ಜಿಂಕ್ ಲೇಯರ್ ಸಪ್ರೇಟ್ ಆಗ್ತಾ ಹೋಗುತ್ತೆ ನಮಗೆ. ಫ್ರಮ್ ಟೈಮ್ಸ್ ಆಲ್ಮೋಸ್ಟ್ ದೇರ್ ಎಂಟರ್ ಅಮೌಂಟ್ ಆಫ್ ದಿ ಸಿಲ್ವರ್ ಪ್ರಾಸೆಸ್ ಇಂಟು ದಿ ಜಿಂಕ್ ಲೇಯರ್. ನಮಗಿದು ಜಿಂಕ್ ಲೇಯರ್ನ ಆಲ್ಮೋಸ್ಟ್ ಸಪ್ರೇಟ್ ಆಗ್ತಾ ಹೋಗುತ್ತೆ. ಮತ್ತು ನಾವು ಡೆರೈವೇಷನ್ ಆಫ್ ದಿ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಅನ್ನು ನೋಡೋದಾದ್ರೆ ವಿ ಕ್ಯಾನ್ ಡೆರೈವ್ ದಿ ಜನರಲ್ ಫಾರ್ಮುಲಾ ವಿಚ್ ಇಸ್ ದಿ ಎನೇಬಲ್ ದಿ ಕ್ಯಾಲ್ಕುಲೇಷನ್ ಆಫ್ ದಿ ಅಮೌಂಟ್ ಆಫ್ ದಿ ಸಾಲ್ವೆಂಟ್ ದ್ಯಾಟ್ ಈಸ್ ದ ಲೆಫ್ಟ್ ಅನ್ಎಕ್ಸ್ಟ್ರಾಕ್ಟೆಡ್ ಆಫ್ಟರ್ ಅ ಗಿವನ್ ನಂಬರ್ ಆಫ್ ಅ portion. Let VML of the VML ಅಂದ್ರೆ ಮೀನ್ಸ್ ಸೊಲ್ಯೂಷನ್ ಕಂಟೈನಿಂಗ್ ಸೊಲ್ಯೂಷನ್ ಎಷ್ಟಿರುತ್ತೆ ಅನ್ನೋದು ತೋರಿಸುತ್ತೆ. W ಮೀನ್ಸ್ ಅ ಗ್ರಾಮ್ ಆಫ್ ದಿ ಸೊಲ್ಯೂಟ್. W ಮೀನ್ಸ್ ಗ್ರಾಮ್ ಆಫ್ ದಿ ಸೊಲ್ಯೂಟ್ ಇರುತ್ತೆ. ನಮ್ಗೆ ನಾವು ಏನು ಕಂಡು ಹಿಡಿಬೇಕು ಅಂದರೆ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಅಂದರೆ ಎಷ್ಟು ಅಮೌಂಟ್ ಆಫ್ ದಿ ಎಕ್ಸ್ಟ್ರಾಕ್ಷನ್ ಇರುತ್ತೆ ಸೆಕೆಂಡ್ ಪೋರ್ಷನ್ ಮಾಡಿದಾಗ ಎಷ್ಟು ಅಮೌಂಟ್ ನಮ್ಗೆ ಎಕ್ಸ್ಟ್ರಾಕ್ಷನ್ ಉಳಿದಿರುತ್ತೆ ಎಷ್ಟು ಸಾಲ್ವೆಂಟ್ ಉಳಿದಿರುತ್ತೆ ಅನ್ನೋದನ್ನು ನೋಡಬೇಕಾಗ ನಾವು W1 means a mass of the solvent in the remains unextracted at the end of the first portion. Then Kd will be given by similar at the W1 by V whole divided by W minus W1 divided by V is equals to Kd. ನಮ್ಗೆ ಫಾರ್ಮುಲಾ ಐತಿ ಅದನ್ನು ನಾವು ನೋಡ್ತಾ ಹೋಗಬೇಕು. ಸಿಮಿಲರ್ಲಿ ಅಟ್ ದಿ ಎಂಡ್ ಆಫ್ ದಿ ಸೆಕೆಂಡ್ ಎಕ್ಸ್ಟ್ರಾಕ್ಷನ್ ದಟ್ ಅಮೌಂಟ್ ಆಫ್ ದಿ W2 ದಟ್ ರಿಮೈನ್ಸ್ ಅನ್ಎಕ್ಸ್ಟ್ರಾಕ್ಷನ್ ಇಸ್ ಗಿವನ್ ಬೈ W2 ಮೀನ್ಸ್ ನಮ್ಗೆ ಉಳಿದಿರುವಂಥ ಸಾಲ್ವೆಂಟ್ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಮಾಡಿದಾಗ ಉಳಿದಿರುವಂಥ ಸಾಲ್ವೆಂಟನ್ನು ನಾವು W2 ಅಂತ ಕಂಡುಹಿಡ್ತೀವಿ. ನಾವು ಕಂಡುಹಿಡಬೇಕಾಗಿರೋದು W2 ಮೀನ್ಸ್
ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಮೀನಿಂಗ್ ಉಳಿದಿರುವಂಥ ಸಾಲ್ವೆಂಟ್. In the general, the amount of the remains unextracted at the end of the n portion will be given by n portion ಎಷ್ಟು ಉಳಿದಿರುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಮತ್ತು ನಾವು ಈಗ ಕನ್ಕ್ಲೂಷನ್ ನೋಡಬೇಕು. ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಕನ್ಕ್ಲೂಷನ್ ಏನಪ್ಪ ಅಂದರೆ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಥಿಂಗ್. ಇಟ್ ಈಸ್ the conclusion of the multiple extraction is that they are more effective than a single extraction with some value of the solvent. ಇದು conclusion ಅನ್ನೋದು most important in a single extraction. Less material in the left in a residue. Smaller value of the ಸಾಲ್ವೆಂಟ್ ಆರ್ ದಿ ಮೋರ್ ಎಫೆಕ್ಟಿವ್ ಆಗಿರುತ್ತೆ. ಸ್ಮಾಲರ್ ವ್ಯಾಲ್ಯೂ ಎಷ್ಟಿರುತ್ತಲ್ಲ ಅಷ್ಟು ಸಾಲ್ವೆಂಟ್ ನಮಗೆ ಭಾಳ ಎಫೆಕ್ಟಿವ್ ಆಗಿ ತೋರಿಸುತ್ತೆ. ಎಕ್ಸ್ಟ್ರಾಕ್ಷನ್ ಎಫಿಷಿಯನ್ಸಿ ಇನ್ಕ್ರೀಸಸ್ಟ್ ಡ್ರಮ್ಯಾಟಿಕ್ಲಿ ವಿತ್ ದ ಫಸ್ಟ್ ಫ್ಯೂ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್. ನಮಗೆ ಫ್ಯೂ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಅಂದರೆ ಒಂದು ಫನಲಿಂದ ಇನ್ನೊಂದು ಫನಲಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಾವು 5 ಸಲಿಯನ್ನು ಎಕ್ಸ್ಟ್ರಾಕ್ಷನ್ ಮಾಡಬಹುದು. ದ ಎಫೆಕ್ಟ್ ಆಫ್ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಡೆಮನ್ಸ್ಟ್ರೇಟ್ಸ್ ಕ್ವಿಕ್ಲಿ. ಇದು ಏನು ಈ ಎಕ್ಸ್ಟ್ರಾಕ್ಷನ್ ಅನ್ನೋದು ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಅನ್ನೋದು ಕ್ವಿಕ್ಲಿ ಆಫ್ ದಿ ಎಕ್ಸ್ಟ್ರಾಕ್ಷನ್ ಆಗಿರುತ್ತೆ. ಇದು in the most cases there little improvement of the extraction phase after few or 6 extraction. ಇದು ಹೆಂಗೆ ನಾವು ಎಕ್ಸ್ಟ್ರಾಕ್ಷನನ್ನು ಒಂದು ಫನಲಿಂದ ಇನ್ನೊಂದು ಫನಲಿಗೆ ನಾವು ಸಾಲ್ವೆಂಟನ್ನು ಪಾಸ್ ಮಾಡ್ತಾ ಹೋಗ್ತೀವಲ್ಲ, ಇದು ಲಿಟಲ್ ಅಮೌಂಟ್ ಆಫ್ ದಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಏನು ಎಕ್ಸ್ಟ್ರಾಕ್ಷನ್. ಇಟ್ ಈಸ್ ದಿ ಮೆಥಡ್ ಈಸ್ ಸಕ್ಸೆಸಿವ್ ಇನ್ ದಿ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಈಸ್ ಯೂಸ್ಡ್ ಇನ್ ಹೆಲ್ತ್ ಕೇರ್ ಇಂಡಸ್ಟ್ರಿ. ಇದೇನು ಮಾಡ್ತಪ್ಪ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಅನ್ನೋದು ಇಟ್ ಈಸ್ ದಿ ಒನ್ ಆಫ್ ದಿ ಹೆಲ್ಪ್ಫುಲ್ ಆಫ್ ದಿ ಮಲ್ಟಿಪಲ್ ಎಕ್ಸ್ಟ್ರಾಕ್ಷನ್ ಇನ್ ದಿ ಹೆಲ್ತ್ ಕೇರ್ ಇಂಡಸ್ಟ್ರಿಗೂ ಇದು ಹೆಲ್ಪ್ಫುಲ್ ಆಗ್ಬೋದು.